ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಶುಭೋದಯ. ಗ್ರಹಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ವಿವಾಹದ ವಿಚಾರದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಅಂದ್ರೆ ವಿವಾಹ ಸಂದರ್ಭದಲ್ಲಿ ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಅದು ಮುಂದೆ ಯಾವ ರೀತಿಯಾಗಿ ಕೆಡುಕಾಗಿ ಪರಿಣಮಿಸುತ್ತೆ, ವಿವಾಹದ ನಂತರ ದಾಂಪತ್ಯ ಜೀವನ ಸಾಕಷ್ಟು ರೀತಿಯಲ್ಲಿ ಏನಾದ್ರೂ ಸಮಸ್ಯೆಗಳು ಎದುರಾದ್ರೆ ಅದಕ್ಕೆ ಜಾತಕದಲ್ಲಿ ಏನ್ ದೋಷ ಕಾರಣ ಆಗುತ್ತೆ ಅಂತ ತಿಳಿಸ್ತಾ ಇದ್ವಿ. ಇವತ್ತು ಕುಜ ದೋಷದ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಕುಜ ದೋಷದಿಂದ ವಿವಾಹ ಸಂದರ್ಭದಲ್ಲಿ ವಿಳಂಬ ಆಗಬಹುದು, ನಂತರದಲ್ಲಿ ಏನೇನು ಸಮಸ್ಯೆಗಳಾಗಬಹುದು, ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಾಸ್ತ್ರ ಪಂಡಿತರಾಗಿರುವಂತಹ ಹರಿಶಾಸ್ತ್ರಿಗಳು. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ಈಗ ಕುಜದೋಷದ ವಿಚಾರದಲ್ಲಿ ಮಾತಾಡೋದಾದ್ರೆ, ಈಗ ಮಂಗಳ ಅಂತ ಹೇಳ್ತೀವಿ. ಅಂದ್ರೆ ಮಂಗಳ ಗ್ರಹದ ಬಗ್ಗೆನೇ ಹೇಳೋದಾದ್ರೆ ಶುಭದಾಯಕ ಅನ್ನುವಂಥದ್ದು ಹೆಸರಲ್ಲೇ ಇರೋ ಹಾಗೆ. ಆದ್ರೆ ಕುಜ ಅಂದ್ರೆ ಏನು, ಮಂಗಳ ಗ್ರಹಕ್ಕೆ ಕುಜ ಅಂತ ಯಾಕೆ ಹೇಳ್ತೀವಿ, ಈ ದೋಷದಿಂದ ಮದುವೆ ವಿಚಾರದಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಶ್ರೀಮಂಗಳಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಜದೋಷ ಮಂಗಳ ಗ್ರಹದ ಒಂದು ದೋಷ ಅನ್ನುವಂತಹದ್ದು ಈ ಕಾಲಕ್ಕೆ ಬಹಳಷ್ಟು ಜನಕ್ಕೆ ಭಯ ಹುಟ್ಟಿಸುವಂತಹ ಒಂದು ದೋಷ ಅಂತ ಹೇಳ್ಬೋದು. ಜಾತಕದಲ್ಲಿ ನಮ್ಮ ಭಾರತೀಯ ಒಂದು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಅಂದ್ರೆ ಏನು ಅಕ್ಷಾಂಶ ರೇಖಾಂಶ ಇದೆ, ಈ ಅಕ್ಷಾಂಶ ರೇಖಾಂಶದಲ್ಲಿ ಸಾಧಾರಣವಾಗಿ 100ಕ್ಕೆ ಒಂದು 60ರಿಂದ 70 ಭಾಗ ಜನರಿಗೆ ಕುಜದೋಷ ಬಂದೇ ಬರುತ್ತೆ. ಆದರೆ ಆ ಕುಜದೋಷ ತನ್ನಷ್ಟಕ್ಕೆ ತಾನೇ ಶಾಂತಿಯಾಗುವಂತಹ ರೀತಿಯಲ್ಲಿ ಕೂಡ ಗ್ರಹಗಳ ಜೊತೆ ಇರುತ್ತೆ. ಸಾಧಾರಣವಾಗಿ ಕುಜ ಅನ್ನುವಂಥದ್ದು ಮಂಗಳವನ್ನು ಉಂಟು ಮಾಡುವಂತಹ ಗ್ರಹ. ಅಂದ್ರೆ ಭೂಮಿ ಪುತ್ರ, ಯಾರಾದ್ರೂ ಮನೆ ಖರೀದಿ ಮಾಡಬೇಕು, ಒಂದು ಸೈಟ್ ತಗೊಳ್ಬೇಕು ಅಥವಾ ಒಂದು ಫ್ಲಾಟ್ ತಗೊಳ್ಬೇಕು, ಇದೆಲ್ಲ ತಗೊಳ್ಬೇಕು ಅನ್ನುವಂಥ ಭೂಮಿಗೆ ಸಂಬಂಧಪಟ್ಟಂತ ರೈತರಿಗೆ ವ್ಯಾಪಾರ ಚೆನ್ನಾಗಬೇಕು, ವ್ಯವಸಾಯ ಚೆನ್ನಾಗಬೇಕು, ಇವೆಲ್ಲವನ್ನ ನಾವು ನೋಡ್ಬೇಕಾದ್ರೆ ಕುಜನನ್ನೇ ನೋಡ್ತೀವಿ. ಯಾಕಂದ್ರೆ ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು. ಹಾಗೆ ಇಷ್ಟೆಲ್ಲ ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲಿ ಮಾತ್ರ ಯಾಕೆ ದೋಷವಾಗಿ ಪರಿಣಾಮ ಬೀರ್ತಾನೆ ಅನ್ನುವಂಥದ್ದನ್ನು ನಾವು ತಿಳಿಬೇಕಾದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕು. ಏನು ಕುಜ ಅನ್ನುವಂಥದ್ದು ಸಾಧಾರಣವಾಗಿ ನಾವು ಮಾಡುವಂತಹ ಪಾಪಕ್ಕೆ ನಮಗೆ ಕೊಡುವಂತಹ ಪ್ರಾಯಶ್ಚಿತ್ತ ಅಂತ ಹೇಳ್ತೀವಿ. ನಾವೇನೇ ಪಾಪ ಮಾಡಿದ್ನೋ ಮಹಾರಾಯ ಅಂತ ಹೇಳಿ ಏನ್ ಹೇಳ್ತೀವಿ ನಾವು, ಆ ರೀತಿ ನಾವೇನು ತಪ್ಪನ್ನ ಮಾಡಿರ್ತೀವೋ ಅದನ್ನ ಸರಿತಿದ್ದಿ ನಮ್ಮನ್ನ ಒಳ್ಳೆ ದಾರಿಗೆ ತರ್ತಕ್ಕಂಥವನು ಕುಜ. ಅಂತಹ ಕುಜಗ್ರಹದ ದೋಷ ಒಂದು ಹೆಣ್ಣಿಗಾಗ್ಲಿ ಒಂದು ಗಂಡಿಗಾಗ್ಲಿ ಬಂದಿದೆ ಅಂತಂದ್ರೆ ಅದು ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ, ಯಾವ ಗ್ರಹದ ಒಟ್ಟಿಗೆ ಇದೆ, ಲಗ್ನದಿಂದ ಎಷ್ಟನೇ ಮನೆಯಲ್ಲಿದೆ, ಇವೆಲ್ಲವನ್ನ ನಾವು ಸವಿಸ್ತಾರವಾಗಿ ನೋಡಬೇಕು. ಒಟ್ಟಾರೆ ನೋಡೋದಾದ್ರೆ ಜಾತಕದಲ್ಲಿ ಲಗ್ನದಿಂದ 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಈ 4 ಜಾಗದಲ್ಲಿ ಏನಾದರೂ ಕುಜಗ್ರಹ ಸ್ಥಿತನಾಗಿದ್ರೆ ಅಂಥವರಿಗೆ ಕುಜದೋಷ ಇದೆ ಅಂತ ನಾವು ಪರಿಗಣಿಸ್ತೀವಿ ಜಾತಕವನ್ನು ನೋಡಿ. ಹಾಗೆ ಕುಜದೋಷ ಇದ್ದಾಗ ಅದು ಸಂಪೂರ್ಣವಾಗಿದೆಯೇ ಇಲ್ಲವೇ ಅನ್ನುವಂಥದ್ದು. ಅಂದ್ರೆ ಈಗ ನಾವು ಶಾಂತಿ ಮಾಡಲೇ ಇಲ್ಲ ಅಂದ್ರೆ ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗುತ್ತೆ. ಏನೋ ಒಂದು ಕೆಮ್ಮು ಅಥವಾ ನೆಗಡಿ ಏನೋ ಒಂದು ಆಗಿದೆ, ನಿಮಗೆ ಡಾಕ್ಟರ್ ಶಾಪ್ ನೀವು ಹೋಗ್ಲಿಲ್ಲ ಅಂದ್ರೂ ಸಹ ಒಂದು 3-4 ದಿನಕ್ಕೆ ಅದು ಹಾಗೆ ಪರಿಹಾರ ಆಗಿ ಮತ್ತೆ ನೀವು ಯಥಾಸ್ಥಿತಿಯಾಗಿ ಬಂದು ಬಿಡ್ತೀರಾ. ಹಾಗೆ ಕುಜ ಅಂತಕ್ಕಂಥವನು ನಿಮ್ಮ ಜಾತಕದಲ್ಲಿ ಶುಕ್ರನ ಜೊತೆ ಅಥವಾ ರಾಹುವಿನ ಕೇತುವಿನ ಜೊತೆ ಕೆಲವೊಂದಿಷ್ಟು ಪಾಪಗ್ರಹಗಳ ಜೊತೆ ಶತ್ರು ಸ್ಥಾನದಲ್ಲಿ ಯುತಿಯಾಗಿದ್ರೆ ಅಂದ್ರೆ ಜೊತೆಯಲ್ಲಿದ್ರೆ ಅಂಥವ್ರಿಗೆ ಕುಜದೋಷ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಆ ಜಾತಕದಲ್ಲಿ ಕುಜ ಸ್ಥಿತನಾಗಿರ್ತಕ್ಕಂಥ ಜಾಗವನ್ನ ನೋಡಿ, ಜೊತೆಗಿರ್ತಕ್ಕಂಥ ಗ್ರಹಗಳನ್ನ ನೋಡಿ ನಾವು ನಿರ್ಧರಿಸಬೇಕಾಗುತ್ತೆ ಕುಜದೋಷ ಅನ್ನುವಂಥದ್ದು. ಈ ಕುಜದೋಷದ ವಿಚಾರವಾಗಿ ಮತ್ತೆ ಮಾತಾಡೋಣ ಗುರುಗಳೇ. ಒಬ್ರು ಕಾಲರ್ ಕಾಯ್ತಾ ಇದ್ದಾರೆ, ದಾವಣಗೆರೆಯಿಂದ ಬಸವರಾಜು ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಗ್ಗೆನೇ ಕೇಳಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ ಸಮಯ ಹೇಳಿ. 24/5/55 ಮೇಡಮ್. ಸಮಯ ಗೊತ್ತಿಲ್ಲ. 24/5/55. ಓಕೆ. ಬೆಳಿಗ್ಗೆನಾ ರಾತ್ರಿನಾ? 24/5/55. ಇನ್ನೊಂದ್ಸಲ ಹೇಳಿ. 24/5/55. ಅಲ್ಲ, ಹುಟ್ಟಿದ ಸಮಯ ಗೊತ್ತಿಲ್ಲ ಅಂದ್ರಲ್ಲ, ಬೆಳಿಗ್ಗೆನ ರಾತ್ರಿನಾ ಅಂತ? ಯಾವಾಗ ಗೊತ್ತಿಲ್ರಿ ಮೇಡಮ್. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಪ್ಪ. ನಮಸ್ಕಾರ ಗುರುಜಿ. ಬಹಳ ಆರ್ಥಿಕ ಪರಿಸ್ಥಿತಿ, ಆರೋಗ್ಯದಲ್ಲಿ ಸಮಸ್ಯೆ, ಬಹಳ ನೊಂದ್ಬಿಟ್ಟ ಗುರುಜಿ. ಪರಿಹಾರ ಇದೆಯೇ ಇಲ್ಲ ಹೇಳ್ಕೊಡಿ. ನೋಡಿ, ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದ್ರ ಅದನ್ನ ಈಶ್ವರನ ನಕ್ಷತ್ರ ಅಂತ ಹೇಳ್ತೀವಿ. ನೀವು ಹುಟ್ಟಿರ್ತಕ್ಕಂಥ ಜನ್ಮದ ಜಾತಕವನ್ನ ನೋಡ್ತಾ ಇದ್ರೆ 12ನೇ ಮನೆಯಲ್ಲಿ ಗುರು ಇದ್ದಾನೆ. ಸಾಧಾರಣವಾಗಿ 12ನೇ ಮನೆಯಲ್ಲಿ ಗುರು ಇದ್ರೆ ವಿದ್ಯೆ ತುಂಬಾ ಕಡಿಮೆ ಇರುತ್ತೆ, ವಿದ್ಯೆಗೆ ಸಂಬಂಧಪಟ್ಟಂತ ಕಷ್ಟ, ಆರ್ಥಿಕ ಸಮಸ್ಯೆ ಸಾಧಾರಣವಾಗಿ ಬರುತ್ತೆ. ನಿಮ್ಮ ಜನ್ಮದ ಲಗ್ನದಿಂದ 3ನೇ ಮನೆ ಶನಿ ಈಗ ಪ್ರಸ್ತುತ ಧನುರ್ ರಾಶಿಯಲ್ಲಿದ್ದಾನೆ.
ಧನುರಾಶಿಯಲ್ಲಿರ್ತಕ್ಕಂಥ ಶನಿ ನಿಮ್ಮ ನಕ್ಷತ್ರಕ್ಕೆ ಮತ್ತೆ ನಿಮ್ಮ ಜಾತಕದ ಫಲಕ್ಕೆ ನೆಗೆಟಿವ್ ಅಂತ ಹೇಳ್ಬೋದು. ಹಾಗಾಗಿ ಶನಿದೇವನಿಗೆ ಒಂದು ಅಧಿಪತಿಯಾಗಿರ್ತಕ್ಕಂಥವನು ಮಹಾದೇವ, ಶನೇಶ್ವರ ಅಂತ ನಾವೇನ್ ಕರಿತೀವಿ. ಹಾಗೆ ಪರಮೇಶ್ವರನನ್ನ ಪೂಜೆ ಮಾಡೋದ್ರಿಂದ, ಪರಮೇಶ್ವರನನ್ನ ಆರಾಧನೆ ಮಾಡೋದ್ರಿಂದ, ಬಿಲ್ವಪತ್ರೆ ಅರ್ಚನೆ ಮಾಡೋದ್ರಿಂದ, ಯಥಾಶಕ್ತಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ನಿಮಗೆ ಪರಿಹಾರ ಆಗುತ್ತೆ. ಆದ್ರೆ ನಿಮ್ಮ ಆರೋಗ್ಯದ ವಿಚಾರ ಅದೆಲ್ಲ ತೀಕ್ಷ್ಣವಾಗಿ ನೋಡಬೇಕಾದ್ರೆ ಒಮ್ಮೆ ಜಾತಕ ನೋಡೇ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಹಾಗೆ ಜ್ಯೋತಿಷ್ಯರ ಬಳಿ ಜಾತಕವನ್ನು ತೋರಿಸಿ ಆರೋಗ್ಯದ ವಿಚಾರ ತೋರಿಸ್ಕೊಳ್ಳಿ. ಇನ್ನು ನೀವು ಆರ್ಥಿಕ ಪರಿಸ್ಥಿತಿಗೆ ಪರಮೇಶ್ವರನನ್ನು ಪೂಜೆ ಮಾಡಿ ಒಳ್ಳೆಯದಾಗುತ್ತಪ್ಪ. ಶುಭವಾಗಲಿ. ಧನ್ಯವಾದ ಬಸವರಾಜ್ ಅವರೇ. ನೆಕ್ಸ್ಟ್ ಕಾಲರ್ ಬೆಂಗಳೂರಿನಿಂದ ಛಾಯಾದೇವಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಛಾಯಾದೇವಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಮಗನ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 20-11-84 ಮಧ್ಯಾಹ್ನ 3:35. ಓಕೆ, 20-11-84 ಮಧ್ಯಾಹ್ನ 3:35. ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರ ಅಮ್ಮ. ನಮಸ್ಕಾರ ಅದ್ರಿಲ್ಲ. ಹೇಳಿ, ಮಗನ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು? ಅದೇ ಮಗನ ಬಗ್ಗೆ ಮದ್ವೆ ವಿಷಯ ಕೇಳ್ಬೇಕಾಗಿತ್ತು. ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದಾರಲ್ವಾ, ಕನ್ಯಾ ರಾಶಿಯಲ್ಲಿ. ಹೌದಾ? ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಅವರು ಹುಟ್ಟಿದ್ದಾರೆ. ಮೇಷ ಲಗ್ನದ ಜನನ. ಮೇಷ ಲಗ್ನ ಅಂದ್ರೆ ಅದು ಕುಜನ ಮನೆ ಅಂತ ಹೇಳ್ತೀವಿ. ಹಾಗಾಗಿ ಕುಜ ಬಂದು ಶನಿಯ ಜೊತೆ ಯುತಿ ಆಗಿರ್ತಕ್ಕಂಥದ್ದು. ಶನಿ ಜೊತೆ ಯುತಿ ಆಗಿದ್ರೆ ಕುಜನ ದೃಷ್ಟಿ ಸಾಧಾರಣವಾಗಿ ಅವರ ವಿವಾಹದ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಇವ್ರಿಗೆ ಸಾಧಾರಣವಾಗಿ ಲೇಟ್ ಮ್ಯಾರೇಜ್ ಅಂತ ಹೇಳ್ತೀವಮ್ಮ. ಒಂದು 30, 32, 33 ವರ್ಷದಲ್ಲಿ ಮ್ಯಾರೇಜ್ ಆಗುವಂಥದ್ದು. ಮತ್ತೆ ಗುರುಬಲ ಅನ್ನುವಂಥದ್ದು ತುಂಬಾ ಮುಖ್ಯ. ಆ ಗುರುಬಲ ಸಿಗಬೇಕು. ಈಗ ಗುರುಬಲ ಈಗ ಸದ್ಯಕ್ಕೆ ಇದೆ, ಅಕ್ಟೋಬರ್ 12ರವರೆಗೂ. ಹಾಗಾಗಿ ತುಂಬಾ ಯಶಸ್ವಿಯಾದ ಪ್ರಯತ್ನವನ್ನ ಪಡಿ. ದುರ್ಗಾದೇವಿಗೆ ಒಂದು ದೀಪ ನಮಸ್ಕಾರ ಪೂಜೆಯನ್ನು ಅವ್ರ ಕೈಯಲ್ಲಿ ಮಾಡಿಸಿ, ಅದನ್ನ ಮಾಡಿಸಿ ಪ್ರಾರ್ಥನೆ ಮಾಡೋದ್ರಿಂದ ಶೀಘ್ರವಾದಂತಹ ಒಂದು ವಿವಾಹ ಅನುಕೂಲ ಆಗುತ್ತೆ. ಅದರಿಂದ ಯಾವುದು ದೋಷ ಇರಲ್ಲಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಛಾಯಾದೇವಿ ಅವರೇ ಕಾಲ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಕಾಲರ್ ಗೋಕಾಕ್ ನಿಂದ ಶಿವಪ್ಪ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಿವಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗಳ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 4-4-1990. 4-4-90. ಸಮಯ ಮಧ್ಯಾಹ್ನ 2:15. ಓಕೆ, ಮಾತನಾಡಿ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ ಗುರುಗಳ ಜೊತೆ. ನಮಸ್ಕಾರಪ್ಪ. ನಮಸ್ಕಾರ ಗುರುಜಿ. ಹೇಳಿ, ಮಗಳ ವಿಚಾರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಾರಾ? ಹೌದು ಗುರುಜಿ. ಅದು ಸ್ವಲ್ಪ ಮದುವೆ ವಿಳಂಬ ಆಗ್ತಾ ಇದೆ. ಮದುವೆ ವಿಳಂಬ ಆಗ್ತಾ ಇದೆ. ನೋಡಿ, ಅವರ ಜಾತಕವನ್ನ ನೋಡಿದಾಗ ಅವರಿಗೆ ಒಂದು ಕಾಳಸರ್ಪ ಯೋಗ, ನಿನ್ನೆ ದಿನ ಮಾತಾಡಿದ್ವಿ ಇದ್ರ ಬಗ್ಗೆ. ಕಾಳಸರ್ಪ ಯೋಗ ಅಥವಾ ದೋಷ ಅಂತ ಹೇಳ್ತೀವಿ. ಆ ಕಾಳಸರ್ಪ ದೋಷವನ್ನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಶೀಘ್ರ ವಿವಾಹ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ನೋಡೋದಾದ್ರೆ ನೋಡಿ, ಭಾಗ್ಯಸ್ಥಾನಾಧಿಪತಿ ಗುರು ಅನ್ನುವಂಥವನು ನೀಚ ಸ್ಥಾನದಲ್ಲಿರೋದ್ರಿಂದ ಒಂದು ತೋರ್ ಬೆರಳಿಗೆ ಅಂದ್ರೆ ಮೊದಲನೇ ಬೆರಳಿಗೆ ನೀವು ಒಂದು ಇದನ್ನ ಹಾಕುವಂಥದ್ದೇನು, ಕನಕಪುಷ್ಯ ರಾಗವನ್ನ ಒಂದು 4 ಕ್ಯಾರೆಟ್ ಅಷ್ಟು ಕನಕಪುಷ್ಯ ರಾಗವನ್ನ ಬೆಳ್ಳಿಯ ಉಂಗುರದಲ್ಲಿ ಅವರಿಗೆ ಹಾಕೋದ್ರಿಂದ ಶೀಘ್ರವಾಗಿ ಗುರುಬಲ ಪ್ರಾಪ್ತಿ ಆಗುತ್ತೆ. ಒಂದು ದಕ್ಷಿಣಾಮೂರ್ತಿಗೆ ಒಂದು ಪೂಜೆ ಮಾಡಿಸಿ, ಅದರಿಂದ ಬೇಗ ವಿವಾಹ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿಪ್ಪ. ನೆಕ್ಸ್ಟ್ ಕಾಲರ್ ಬ್ಯಾಡ್ಗಿಯಿಂದ ಚಂದ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ ಚಂದ್ರು ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಗ್ಗೆ ಕೇಳ್ಕೊತ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ 1-8-1984 ಮೇಡಮ್. 1-8-84. ಹ್ಞೂ ಮೇಡಮ್. ಓಕೆ, ಸಮಯ ಗೊತ್ತಿಲ್ಲ ಮೇಡಮ್. ಹಗಲು ರಾತ್ರಿ ಅನ್ನೋದು ಗೊತ್ತಿಲ್ವಾ? ಗೊತ್ತಿಲ್ಲ ಮೇಡಮ್. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಪ್ಪ. ನಮಸ್ಕಾರ ಗುರುಗಳೇ. ಹೇಳಿ, ಉತ್ತರ ಫಲ್ಗುನಿ ನಕ್ಷತ್ರ. ನಿಮ್ಮ ಒಂದು ಹುಟ್ಟಿದ ದಿನ ಬಂದು ಉತ್ತರ ಫಲ್ಗುನಿ ನಕ್ಷತ್ರ ಇದೆ. ಅಂದ್ರೆ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಾ. ವಿವಾಹದ ವಿಚಾರವಾಗಿ ಕೇಳ್ತಾ ಇದ್ದೀರಾ? ನೋಡಿ, ನಿಮ್ಮ ಜಾತಕದಲ್ಲಿ ಶನಿಯ ಜೊತೆ ಕುಜ ಇದ್ದಾನೆ. ಶನಿ ಮಂಗಳ ಯುತ ಅಂತ ಹೇಳ್ತೀವಿ. ಅಂದ್ರೆ ಶನಿ ಸಾಧಾರಣವಾಗಿ ಕರ್ಮಫಲದಾತ. ಆ ಶನಿ ಫೋನ್ ಮಾಡ್ತೀವಿ ಗುರುಗಳೇ. ನೀವು ಇದನ್ನ ಮಾಡಿಸು ಅಂತ ಹೇಳಿದ್ರಿ. ಏನ್ ಮಾಡಿಸಿ ಅಂತ ಹೇಳಿದ್ದೆ ನಾನು ನಿಮ್ಗೆ? ಹೋಮ ಮಾಡಿಸ್ ಅಂತ ಹೇಳಿದ್ರಿ. ಅದೇ ಶನಿ ಕುಜ ಇಬ್ರು ಕೂಡ ಒಟ್ಟಿಗೆ ಇರೋದ್ರಿಂದ ಕುಜ ಶಾಂತಿ ಒಂದು ಮಾಡುವಂಥದ್ದು, ನವಗ್ರಹ ಹೋಮವನ್ನು ಮಾಡುವಂಥದ್ದು, ಅದರಲ್ಲಿ ರಾಹುಗೆ ಜಪ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ ಸ್ವಲ್ಪ ದಾನಗಳನ್ನ ಕೊಡುವಂಥದ್ದು. ಸಾಧಾರಣವಾಗಿ ಒಂದು ದಾನವನ್ನ ಕೊಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಜಾತಕದ ಪ್ರಕಾರ. ಹಾಗಾಗಿ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತೆ ತೊಗರಿಬೇಳೆ ದಾನ, ಕೆಂಪು ವಸ್ತ್ರ ದಾನ ಇದನ್ನ ಮಾಡಿ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಶಾಂತಿಯನ್ನು ಕೂಡ ಮಾಡ್ಕೊಳ್ಳಿ, ಶೀಘ್ರ ವಿವಾಹ ಆಗುತ್ತಪ್ಪ. ಒಳ್ಳೇದಾಗ್ಲಿ. ಧನ್ಯವಾದ ಚಂದ್ರ ಅವರೇ. ನೆಕ್ಸ್ಟ್ ಕಾಲರ್ ರಾಯಚೂರಿನಿಂದ ಶಿವಪ್ಪ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಿವಪ್ಪ ಅವರೇ. ಶಿವಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಸರ್, ನಮ್ಮ ದೊಡ್ಡ ಮಗನ ಬಗ್ಗೆ ಸಮರ್ಥ ಅಂತ ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಸೆಪ್ಟೆಂಬರ್ 30 ಮೇಡಮ್. ಸೆಪ್ಟೆಂಬರ್ 30 ಇಸ್ವಿ 2011. 2011. ಹೌದು ಮೇಡಮ್. ಓಕೆ, ಸಮಯ
ಬೆಳಿಗ್ಗೆ ಮೇಡಮ್. ಬೆಳಿಗ್ಗೆ ಎಷ್ಟು ಗಂಟೆ ಅಂತ ಗೊತ್ತಿಲ್ವಾ? ಅಲ್ಲ ಮೇಡಮ್ 5:30 ಮೇಡಮ್. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಪ್ಪ, ನಮಸ್ಕಾರ ಸರ್. ಹೇಳಿ, ಏನ್ ವಿಚಾರ ಆಗಿತ್ತು? ಸರ್ ದೊಡ್ಡ ಮಗನ ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೀರಲ್ವಾ? ಹೌದು ಮೇಡಮ್. ನೋಡಿ, ವಿದ್ಯಾಭ್ಯಾಸದ ಕ್ಷೇತ್ರಕ್ಕೆ ಬಂದಾಗ 11ನೇ ಮನೆ ಗುರು ಅಂತ ಹೇಳ್ತೀವಿ. ಏಕಾದಶ ಸ್ಥಾನ ಗುರು ಅಂದ್ರೆ ಲಾಭ ಸ್ಥಾನದಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ SSLC PUC ವರೆಗೂ ಒಂದ್ ಸ್ವಲ್ಪ ಮಂದ ಬುದ್ಧಿ ಇರುತ್ತೆ, ಒಂದ್ ಸ್ವಲ್ಪ ಲೇಟ್ ಆಗಿ ಓದಂಥದ್ದು, ಓದಕ್ಕೆ ಸೋಂಬೇರಿ ಪಡುವಂಥದ್ದು ಇವೆಲ್ಲ ಜಾಸ್ತಿ ಇರುತ್ತೆ. ಆದ್ರೆ ಆಫ್ಟರ್ SSLC ಅಥವಾ PUC ಅವ್ರಿಗೊಂಥರ ಛಲ ಬಂದ್ಬಿಡುತ್ತೆ. ಈ ಒಂದು ನಕ್ಷತ್ರ ರಾಶಿ ಗ್ರಹಗಳ ಅನುಸಾರವಾಗಿ ನೋಡೋದಾದ್ರೆ ತುಂಬಾ ಉತ್ತಮವಾದಂತಹ ಗ್ರಹ ಸ್ಥಿತಿ ಮತ್ತೆ ವಿದ್ಯಾ ಯೋಗ ಅನ್ನುವಂತ ಒಂದು ಯೋಗ ಇದೆ ನಿಮ್ಮ ಮಗನಿಗೆ. ಹಾಗಾಗಿ ತುಂಬಾ ಒಂದ್ ಸ್ವಲ್ಪ ವಿದ್ಯೆಗೆ ಒತ್ತು ಕೊಡಿ. ತುಂಬಾ ಒತ್ತು ಕೊಡೋದ್ರಿಂದ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ಓದೋದ್ರಿಂದ, ಪೂರ್ವಕ್ಕೆ ಮುಖ ಮಾಡಿ ಓದೋದ್ರಿಂದ ಇವೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಆದಷ್ಟು ಅವ್ರಿಗೇನಾದ್ರೂ ಇಂಜಿನಿಯರಿಂಗ್ ಅಲ್ಲಿ ಓದುವಂತ ಇಷ್ಟ ಇತ್ತು ಅಂತಂದ್ರೆ ಅದ್ಭುತವಾದಂತ ಒಂದು ಮೆರೈನ್ ಇಂಜಿನಿಯರಿಂಗ್ ಮಾಡಿಸಿ, ಅದರಿಂದ ತುಂಬಾ ಉತ್ತಮವಾದ ಫಲ, ಅದರಿಂದ ಶುಭ. ಆರ್ಮಿಗೆ ಏನಾದ್ರೂ ಸೇರ್ಬೇಕು ಅನ್ಕೊಂಡಿದ್ರೆ ಅದಕ್ಕೂ ಸೇರಿಸಬಹುದು. ಅದರಲ್ಲೂ ಕೂಡ ಭಾರತೀಯ ಸೇನೆಗೆ ಸೇರುವಂತದ್ದು ತುಂಬಾ ಉತ್ತಮವಾದ ಒಂದು ಜೀವನ ಅವ್ರ ಪ್ರಾಪ್ತಿ ಆಗುತ್ತಪ್ಪ. ಇದನ್ನೆಲ್ಲ ಮಾಡಿ ಒಳ್ಳೇದಾಗ್ಲಿ, ಶುಭವಾಗುತ್ತೆ. ಧನ್ಯವಾದ ಶಿವಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಕರೆ ಮಾಡ್ತಾ ಇರಿ ವೀಕ್ಷಕರೇ, ಮತ್ತಷ್ಟು ಕಾಲರ್ಸ್ ಜೊತೆ ಮಾತನಾಡ್ತೀವಿ. ಹಾಗೇನೆ ಕುಜ ದೋಷ ನಿವಾರಣೆಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ವಿರಾಮದ ನಂತರ ಮತ್ತೊಮ್ಮೆ ಗ್ರಹಗತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಕಾಲರ್ ಕಾಯ್ತಾ ಇದ್ದಾರೆ. ಕೋಲಾರದಿಂದ ಹೇಮಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಹೇಮಾ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಹೇಳ್ತಿದ್ದೀರಾ? ನನ್ ತಮ್ಮದ್ ಮೇಡಮ್, ನನ್ ತಮ್ಮದು ಅವರ ಹುಟ್ಟಿದ ಮದ್ವೆ ದಿನಾಂಕ? set ಆಗ್ತಿಲ್ಲ. ಹೇಳಿ. ನಮ್ ತಮ್ಮ ಅವ್ರದ್ದು ಡೇಟ್ ಆಫ್ ಬರ್ತ್ 27/4/88. 27/4/88. ಸಮಯ? ಸಮಯ ಸಾಯಂಕಾಲ ಅಂದ್ರೆ ರಾತ್ರಿ 8:05 ಮೇಡಮ್. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ. ನಮ್ ತಮ್ಮನಿಗೆ ನೋಡ್ತಾ ಇದೀವಿ, ಎಲ್ಲೂ ಸೆಟ್ ಆಗ್ತಿಲ್ಲ. ತಮ್ಮನ ಬಗ್ಗೆ ಬಹಳ ಪ್ರೀತಿಯಿಂದ ಫೋನ್ ಮಾಡಿದ್ದೀರಾ? ಹೌದು ಹೌದು ಸ್ವಾಮೀಜಿ. ಅಮ್ಮ ಇಲ್ಲ, ಅಕ್ಕ ನಾನೇ ಇಲ್ಲ. ಪೂರ್ವ ಫಲ್ಗುನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಸಿಂಹರಾಶಿ. ಸಾಧಾರಣವಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿಯವರು ಶುಕ್ರ ದಶೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸುಖ ಜಾಸ್ತಿ ಆದ್ರೆ ಸ್ವಲ್ಪ ವಿವಾಹ ವಿಳಂಬ ಅಂತ ಹೇಳ್ತೀವಿ ನಾವು. ಈ ವಿವಾಹ ವಿಳಂಬ ಆಗೋದ್ರಿಂದ ಏನು ಸಮಸ್ಯೆ, ಸಾಧಾರಣವಾಗಿ ಏನು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನೋಡ್ಬೇಕು. ಇವ್ರಿಗೆ 2019-20ರಲ್ಲಿ ಗುರುಬಲನೂ ಇದೆ, ಮದುವೆ ಯೋಗನೂ ಇದೆ ಅಮ್ಮ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಏನಪ್ಪಾ ಅಂತಂದ್ರೆ ಇವ್ರಿಗೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವವನ್ನು ಮಾಡಿಸಿ. ನಿಮಗೆ ಶಕ್ತಿ ಇದ್ರೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸಿ. ಅದನ್ನ ಮಾಡಿಸಿದ್ದೆ ಆದ್ರೆ ಅತಿ ಶೀಘ್ರವಾಗಿ ವಿವಾಹ ಆಗುತ್ತೆ, ಅವರ ದೋಷವೂ ಪರಿಹಾರವಾಗುತ್ತೆ, ಮದುವೆ ಆಗುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದ ಹೇಮಾ ಅವರೇ ಕರೆ ಮಾಡಿದ್ದಕ್ಕೆ. ಗುರುಗಳೇ ಆಗ್ಲೇ ಹೇಳ್ತಾ ಇದ್ರಿ ಕುಜದೋಷ ಕೆಲವರಿಗೆ ತಾನಾಗೆ ಪರಿಹಾರ ಆಗತ್ತೆ ಅಂತ. ಅಂದ್ರೆ ಆ ಜಾತಕದ ವಿಶೇಷತೆ ಏನು, ಯಾವ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆ ರೀತಿಯಾಗಿ ಆಗತ್ತೆ ಅಂತ. ಕುಜದೋಷದ ಪರಿಹಾರ ಅನ್ನುವಂಥದ್ದು ಈಗ ಸಾಧಾರಣವಾಗಿ ಲಗ್ನದಿಂದ 4, 7, 8 ಮತ್ತೆ 10, 12ರಲ್ಲಿ ಕುಜ ಇದ್ರೆ ಅದಕ್ಕೆ ದೋಷ ಅಂತ ಹೇಳ್ತೀವಿ. ಹಾಗೇನಾದ್ರೂ ಕುಜದೋಷ ಬಂದಿದ್ದಾಗ ಕೆಲವೊಂದು ನಕ್ಷತ್ರಗಳಿಗೆ ತಾನಾಗೆ ಪರಿಹಾರವಾಗುತ್ತೆ. ನೀವೇನು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಅಂಥವ್ರಿಗೆ ವಿವಾಹವೂ ಕೂಡ ಏನು ತೊಂದರೆ ಇಲ್ಲದಾಗುತ್ತೆ, ಮುಂದಕ್ಕೆ ಜೀವನವೂ ಚೆನ್ನಾಗಿರುತ್ತೆ. ಆ ತರದ ನಕ್ಷತ್ರಗಳು ಕೆಲವೊಂದಿದೆ. ಅದು ಯಾವ ನಕ್ಷತ್ರ ಅಂತಂದ್ರೆ, ಒಂದು ಅಶ್ವಿನಿ ನಕ್ಷತ್ರದವರೆಗೆ, ಮೃಗಶಿರ ನಕ್ಷತ್ರ, ಪುನರ್ವಸು, ಸ್ವಾತಿ, ಅನುರಾಧ, ಪೂರ್ವಾಷಾಢ ಮತ್ತೆ ಶ್ರವಣ, ರೇವತಿ, ಇಷ್ಟು ನಕ್ಷತ್ರಗಳಿಗೆ ಸಾಧಾರಣವಾಗಿ ಗುರುವಿನ ಒಂದು ದೃಷ್ಟಿ ಇರುತ್ತೆ. ಜೊತೆಗೆ ಈ ನಕ್ಷತ್ರಗಳಿಗೆ ಕುಜದೋಷದ ಎಫೆಕ್ಟ್ ಇರಲ್ಲ. ನಾನು ಈಗಾಗಲೇ ಹೇಳಿದೆ 60-70 ಭಾಗ ಭಾರತ ದೇಶದಲ್ಲಿ ಹುಟ್ಟುವಂತ ಎಲ್ಲಾ ಪ್ರಜೆಗಳಿಗೂ ಕುಜದೋಷ ಬರುತ್ತೆ. ಯಾಕಂದ್ರೆ ನಮ್ಮ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಆ ತರ ಸೆಟ್ ಆಗಿದೆ. ಹಾಗಾಗಿ ಆ ಗ್ರಹದ ದೃಷ್ಟಿ ಇರೋದ್ರಿಂದ ಈ ನಕ್ಷತ್ರಗಳಿಗೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಶಾಂತಿ ಪರಿಹಾರವಾಗುತ್ತೆ. ಪ್ರತ್ಯೇಕವಾಗಿ ನೀವು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಅಂಥವ್ರಿಗೆ ಕುಜದೋಷ ಇದೆ ಅಂತ ಭಯ ಪಡಬೇಡಿ. ಏನೋ ಭಯ ಪಟ್ಟುಬಿಟ್ಟು ಕುಜದೋಷ ಇದೆ ಅಂತ ಅದಕ್ಕೆ ಹಲವಾರು ದೇವಸ್ಥಾನಗಳು ಸುತ್ತಕೊಂಡು ಮಕ್ಕಳಿಗೆ ಪೂಜೆ ಶಾಂತಿಯಲ್ಲೇ ಅವರ ಜೀವನವನ್ನು ಕಳೆಯುವಂಥದ್ದು ಮಾಡಬೇಡಿ. ಹಾಗಾಗಿ ಈ ತರದ ನಕ್ಷತ್ರಗಳಿಗೆ ಅದಕ್ಕೆ ತಾನಾಗಿ ಶಾಂತಿ ಆಗುತ್ತೆ, ವಿವಾಹದಲ್ಲೂ ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಓಕೆ ಗುರುಗಳೇ, ಇನ್ನೊಬ್ರು ಕಾಲರ್ ಕಾಯ್ತಾ ಇದ್ದಾರೆ. ದಾವಣಗೆರೆಯಿಂದ ಒಬ್ರು ಕಾಲ್ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಅಮ್ಮ? ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕ ಸಮಯ ಹೇಳಿ. ದಿನಾಂಕ 14/3/84. 14/3/84. ಸಮಯ ಬುಧವಾರ ರಾತ್ರಿ 10:23ಕ್ಕೆ. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮಗಂದು ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಮೇಕ ಒಪ್ತಾನೆ ಇಲ್ಲ. ಏನಾರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಾರಮ್ಮ? ಇಲ್ಲ ಸರ್, ಇದು ಆಶ್ಲೇಷ ನಕ್ಷತ್ರ ಅಂತ ಹೇಳೈತೆ. ಅದೇಮ್ಮ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ನೋಡಿ, ಆಶ್ಲೇಷ ನಕ್ಷತ್ರಕ್ಕೆ ಸ್ವಾಭಾವಿಕವಾಗಿ ಬುಧನ ನಕ್ಷತ್ರ ಅದು.
ಅದಕ್ಕೆ ಕುಜದೋಷ ಏನಾದ್ರೂ ಇದ್ರೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳ್ತೀವಿ. ಅವರ ಜಾತಕವನ್ನ ನೋಡೋದಾದ್ರೆ ಅಷ್ಟಮದಲ್ಲಿ ರಾಹು ಇದ್ದಾನೆ, 8ನೇ ಮನೆ ರಾಹು ಅನ್ನುವಂಥದ್ದು ಒಂದು ನೆಗೆಟಿವ್ ಅಂತ ಹೇಳ್ತೀವಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಅವ್ರದ್ದು ತುಲಾ ಲಗ್ನ, ಭಾಗ್ಯಸ್ಥಾನದ ಬುಧ ಬಂದು ನೀಚ ಸ್ಥಾನದಲ್ಲಿರೋದ್ರಿಂದ ಅವರಿಗೆ ಒಂದು ಪಚ್ಚೆಯ ಉಂಗುರವನ್ನ ಹಾಕಿಮ್ಮ. ಆ ಉಂಗುರವನ್ನ ಹಾಕೊಳ್ಳೋದ್ರಿಂದ, ಪಚ್ಚೆಯ ಉಂಗುರ ಹಾಕೊಳ್ಳೋದ್ರಿಂದ ವಿವಾಹಕ್ಕೆ ಅನುಕೂಲವಾಗುತ್ತೆ. ಸಾಧಾರಣವಾಗಿ ಏನಾದ್ರೂ ಅವರು ಕೇಳಿ ನೋಡಿ, ನಿಮ್ಮ ಮಗನ ಪರ್ಸನಲ್ ಆಗಿ ಕೇಳಿ ನೋಡಿ, ಏನಾದ್ರೂ ಲವ್ ಮಾಡಿದಾರಾ, ಯಾರನ್ನಾದ್ರೂ ಪ್ರೀತಿ ಮಾಡಿದಾರ ಅಂತ. ಅವ್ರ ಜಾತಕವನ್ನು ನೋಡೋದಾದ್ರೆ ಸೂರ್ಯ ಬುಧ ಇಬ್ರು ಒಟ್ಟಿಗೆ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಒಳ್ಳೆ ಅಟ್ರಾಕ್ಷನ್ ಇರೋದ್ರಿಂದ ಏನಾದ್ರೂ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇರುತ್ತೆ. ಅವ್ರ ಮನಸ್ಸಲ್ಲಿ ಏನಾದ್ರೂ ಆತರ ಇದ್ರೆ ಒಂದ್ಸಲ ಕೇಳಿ. ಆ ತರದ್ದೇನೂ ಇಲ್ಲ ಅಂತಂದ್ರೆ ವಿವಾಹಕ್ಕೆ ಪ್ರಯತ್ನ ಪಡಿ. ಆ ಒಂದು ಪಚ್ಚೆಯ ಉಂಗುರವನ್ನ ಹಾಕೊಳ್ಳೋದ್ರಿಂದ ಶೀಘ್ರ ವಿವಾಹ ಅನುಕೂಲವಾಗುತ್ತೆ. ಶುಭವಾಗುತ್ತಮ್ಮ, ಒಳ್ಳೆಯದಾಗಲಿ. ನೆಕ್ಸ್ಟ್ ಕಾಲರ್ ಹುಬ್ಬಳ್ಳಿಯಿಂದ ಮಹಾದೇವಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಹಾದೇವಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ ಬಗ್ಗೆ ಕೇಳ್ಬೇಕು ಮೇಡಮ್. ನಮ್ಮ ಮದುವೆ ವಿಳಂಬ ಆಗ್ತಿದೆ. ನಿಮ್ಮ ಹುಟ್ಟಿದ ದಿನಾಂಕ ಸಮಯ ಹೇಳ್ತೀರಾ? 22/7/1982 ಮೇಡಮ್. 22/7/82. 82 ಓಕೆ, ಸಮಯ ತಿಳಿಸ್ತೀರಾ? ಸಮಯ 5 ಗಂಟೆ ಮೇಡಮ್, ಬೆಳಿಗ್ಗೆ 5 ಗಂಟೆ. ಬೆಳಿಗ್ಗೆ. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಯಾಕೆ ತುಂಬಾ ವಿವಾಹ ವಿಳಂಬ? ಸುಮಾರು ದೇವಸ್ಥಾನಗಳಿಗೆ ದರ್ಶನ ಮಾಡಿರ್ತೀರಾ, ಬಹಳಷ್ಟು ಶಾಂತಿ ಮಾಡಿರ್ತೀರಾ, ಸರ್ಪದೋಷ ಇದೆ ಅಂತ ಹೇಳಿರ್ತಾರೆ ಜ್ಯೋತಿಷ್ಯರು. ಗುರುಜಿ, ಬರ್ತಾರೆ ಹೋಗ್ತಾರೆ ಗುರುಜಿ, ಒಂದು ನಿಲ್ತಾ ಇಲ್ಲ ಗುರುಜಿ. ನಿಮ್ಮದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲೇ ಹುಟ್ಟಿದಿರಲ್ವ ತಾಯಿ? ಹೌದು ಗುರುಜಿ. ಹೌದು. ನಕ್ಷತ್ರ ದೋಷವನ್ನ ಪರಿಹಾರ ಮಾಡ್ಕೊಂಡಿದ್ದೀರಾ? ಇಲ್ಲ ಗುರುಜಿ. ಏನ್ ದೋಷ ಗುರುಜಿ? ಅಮ್ಮ, ನೀವು ನಿಮ್ಮ ನಕ್ಷತ್ರಕ್ಕೆ ದೋಷವನ್ನ ಪರಿಹಾರ ಮಾಡ್ಕೊಳ್ಬೇಕು. ಒಂದು. ಎರಡನೇದು, ನಿಮಗೂ ಕೂಡ ನೋಡಿ ಸಂಪೂರ್ಣ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಜೊತೆಗೆ ಲಗ್ನದಲ್ಲೇ ಶುಕ್ರ ಮತ್ತೆ ರಾಹು ಇಬ್ರು ಇದ್ದಾರೆ. ಕಳತ್ರಕಾರಕನಾಗಿರ್ತಕ್ಕಂಥ ಶುಕ್ರನ ಒಂದು ಅನುಗ್ರಹ ಇಲ್ಲಾಂದ್ರೆ ವಿವಾಹ ತುಂಬಾ ವಿಳಂಬ ಆಗುತ್ತಮ್ಮ. ಹಾಗಾಗಿ ನೋಡಿ, ನಿಮ್ಮ ಜಾತಕವನ್ನು ನೋಡಿದಾಗ ಲೇಟ್ ಮ್ಯಾರೇಜ್ ಅನ್ನುವಂಥದ್ದು ಸಾಧಾರಣವಾಗಿ ಗೊತ್ತಾಗುತ್ತೆ. ಆದ್ರೂ ಸಹ ಒಂದು ಆಶ್ಲೇಷ ನಕ್ಷತ್ರದ ಶಾಂತಿ, ಒಂದು ಕಾಳಸರ್ಪ ದೋಷ ಪರಿಹಾರ, ಇವೆರಡನ್ನ ಮಾಡ್ಕೊಳ್ಳೇಬೇಕು ತಾಯಿ. ನೀವು ಎಷ್ಟೇ ಆರ್ಥಿಕ ಪರಿಸ್ಥಿತಿ ಇದ್ರೂ ಸ್ವಲ್ಪ ಈ ಒಂದು ದೋಷವನ್ನ ಪರಿಹಾರ ಮಾಡಿಕೊಳ್ಳೋದ್ರಿಂದ ಮುಂದಿನ ಜೀವನದಲ್ಲಿ ಉತ್ತಮವಾದ ಒಂದು ಭವಿಷ್ಯ ಸಿಗುತ್ತೆ. ವಿವಾಹ ಅನ್ನುವಂಥದ್ದು ಈಗಾಗಲೇ ಲೇಟ್ ಆಗಿರೋದ್ರಿಂದ ಇನ್ನು ಮುಂದೆ ಲೇಟ್ ಮಾಡಬೇಡಿ. ಶಾಂತಿ ಮಾಡಿಕೊಂಡು ಬೇಗ ವಿವಾಹವಾಗಿ ನಿಮ್ಮ ಜೀವನ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವರನ್ನ ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗ್ಲಿ. ಧನ್ಯವಾದ ಮಹಾದೇವಿ ಅವರೇ ಕರೆ ಮಾಡಿದ್ದಕ್ಕೆ. ಗುರುಗಳೀಗ ಕೆಲವರು ಜಾತಕದಲ್ಲಿ ತಾನೇ ಪರಿಹಾರ ಆಗುತ್ತೆ, ಕುಜದೋಷ ಇದ್ರೆ. ಪರಿಹಾರ ಆಗದೆ ಇರೋಂಥವ್ರು ತಾವಾಗ ಏನ್ ಪರಿಹಾರ ಮಾಡ್ಕೋಬೇಕು ಅಂತ? ಕುಜದೋಷಕ್ಕೆ ಪರಿಹಾರ ಅಂತಂತಂದ್ರೆ ಹಿಂದಿನ ಕಾಲದಲ್ಲಿ ಭೂದಾನವನ್ನ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ನಾವು ಭೂದಾನ ಮಾಡುವಂತಹ ಒಂದು ಅನುಕೂಲತೆಗಳು ಯಾರಿಗೂ ಸಾಧಾರಣವಾಗಿರಲ್ಲ, ಇದ್ರೂ ಕೂಡ ಆ ಮನಸ್ಸು ಯಾರಿಗೂ ಇರೋದಿಲ್ಲ. ಹಾಗಾಗಿ ಭೂದಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥವ್ರು ಏನ್ ಮಾಡಬೇಕು? ಕುಜದೋಷಕ್ಕೆ ಒಂದು ಪರಿಹಾರ ಅಂತಂದ್ರೆ ಕುಜಗ್ರಹಕ್ಕೆ 7,000 ಜಪವನ್ನ ಮಾಡಿ, ಆ 7,000ಕ್ಕೆ ದಶಾಂಶ ಅಂದ್ರೆ 10%, 700 ಸ್ವಾಹಾಕಾರ ಹೋಮವನ್ನು ಮಾಡಿ, 70 ದೀಪಗಳನ್ನ ಹಚ್ಚಿ ಭಗವಂತನಿಗೆ ಆರತಿಯನ್ನ ಮಾಡುವಂಥದ್ದು. ಸುಬ್ರಹ್ಮಣ್ಯನಿಗೆ ಅಥವಾ ಕುಜನಿಗೆ ಆರತಿಯನ್ನ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಪರಿಹಾರ ಅಂತ ಹೇಳ್ಬೋದು. ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಕವಚವನ್ನ ಪಾರಾಯಣ ಮಾಡೋದ್ರಿಂದ, ಕವಚ ಸ್ತೋತ್ರ ಅಂತ ಬರುತ್ತೆ ನಿಮಗೆ ಯೂಟ್ಯೂಬ್ ಅಲ್ಲಿ ಅಥವಾ ಪುಸ್ತಕದ ಮಳಿಗೆಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ನಿಮಗೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಖರೀದಿ ಮಾಡಿ ನೀವು ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಕವಚವನ್ನ ನಿತ್ಯ ಪಾರಾಯಣ ಮಾಡೋದ್ರಿಂದ ಮತ್ತು ದುರ್ಗಾದೇವಿಯ ಕವಚವನ್ನ ನಿತ್ಯ ಪಾರಾಯಣ ಮಾಡೋದ್ರಿಂದ ಈ ಪಾರಾಯಣದ ಬಲದಿಂದ ಕೂಡ ಕುಜದೋಷ ಶಾಂತಿ ಆಗುತ್ತೆ. ಕುಜದೋಷ ಶಾಂತಿ ಆದಾಗ ನಿಮ್ಮನ್ನ ಒಂದು ಹುಡುಗಿಯನ್ನ ನೋಡ್ಬೇಕಾದ್ರೆ ಒಬ್ಬ ಹುಡುಗನಿಗೆ ಕಳೆಯಿಂದ ಇರಬೇಕು. ಹುಡುಗಿಯನ್ನು ಸುಂದರವಾಗಿ ಕಾಣ್ತಿರ್ತಾಳೆ, ಆದ್ರೆ ಆ ಹುಡುಗನಿಗೆ ಮಾತ್ರ ರಾಕ್ಷಸಿ ತರ ಕಾಣ್ತಾ ಇರ್ತಾಳೆ. ಆ ಕಾರಣ ಏನಪ್ಪಾ ಅಂದ್ರೆ ಅದು ದೋಷ ಅಂತ ಹೇಳ್ತೀವಿ. ನಾವು ಸಾಧಾರಣವಾಗಿ ನೋಡ್ತಾ ಇರ್ತೀವಿ, ತುಂಬಾ ಅಂದವಾಗಿರ್ತಕ್ಕಂಥ ಹುಡುಗಿ ಕುರೂಪಿಯಾಗಿರ್ತಕ್ಕಂಥ ಹುಡುಗನ ಮದುವೆ ಆಗಿರ್ತಾರೆ, ಆದ್ರೆ ಆ ಹುಡುಗಿಗೆ ಆ ಹುಡುಗ ಮನ್ಮಥನ ತರ ಕಾಣಿಸ್ತಾ ಇರ್ತಾನೆ. ಇದೆಲ್ಲ ದೋಷಕ್ಕೆ ಬರುವಂತಹ ದೋಷ. ಹಾಗಾಗಿ ಆ ದೋಷವನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಕುಜನಿಗೆ ಒಂದು ಶಾಂತಿ ಮಾಡಿ ದುರ್ಗಾದೇವಿಯ ಕವಚ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಕವಚವನ್ನ ಪಾರಾಯಣ ಮಾಡೋದ್ರಿಂದ ದೋಷವನ್ನ ಪರಿಹಾರ ಮಾಡ್ಕೊಳ್ಬಹುದು. ಇನ್ನಷ್ಟು ದೋಷಗಳ ಬಗ್ಗೆ ಮುಂದಕ್ಕೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸರಳ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳೋದ್ರಿಂದ ಉತ್ತಮವಾದ ಭವಿಷ್ಯ, ವಿವಾಹಕ್ಕೆ ಅನುಕೂಲವಾಗಿ ಕುಜದೋಷ ಪರಿಹಾರವಾಗುತ್ತೆ. ಓಕೆ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಜದೋಷದ ಬಗ್ಗೆ ಅನೇಕ ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ರ. ಧನ್ಯವಾದ. ಒಳ್ಳೇದಾಗ್ಲಿಮ್ಮ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರು, ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕಾದ್ರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 9620686266 ಈ ದೂರವಾಣಿ ಸಂಖ್ಯೆಯನ್ನ ನೋಟ್ ಮಾಡಿಕೊಂಡು ನೇರವಾಗಿ ಗುರುಗಳನ್ನ ನೀವು ಭೇಟಿ ಮಾಡಬಹುದು. ವೀಕ್ಷಕರೇ, ಇನ್ನು ಮುಂದಿನ ಸಂಚಿಕೆಯಲ್ಲೂ ಕೂಡ ನಾವು ಈ ವಿವಾಹದ ವಿಚಾರದಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ, ಅದಕ್ಕೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.